ಒಮ್ಮೆ ದ್ವಾಪರ ಯುಗದ ಕುರುಕ್ಷೇತ್ರದ ಬಗ್ಗೆ ಕೇಳಿರ್ತೀರಿ ತಾವೆಲ್ಲರೂ. ಯುದ್ಧವಾದ ಬಳಿಕ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಅರ್ಜುನ ಶಿಬಿರದ ಕಡೆ ಹೋಗ್ತಾಯಿದ್ರು. ಹೋದ ಬಳಿಕ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಆಜ್ಞೆ ಮಾಡಿದರು, ನೀನು ರಥ ಇಳಿದು ಮೊದಲು ಹೋಗು ಅಂತ ಹೇಳಿದರು. ಅರ್ಜುನ ಹೋದರು. ಅದಾದ ಬಳಿಕ ಶ್ರೀಕೃಷ್ಣ ಪರಮಾತ್ಮನು ರಥ ಇಳಿದು ಹೋದರು. ಕೆಲವೇ ಹೊತ್ತಿನಲ್ಲಿ ಆ ರಥ ಸುಟ್ಟು ಭಸ್ಮವಾಗಿ ಹೋಯಿತು. ಇದನ್ನು ನೋಡಿದ ಅರ್ಜುನ ದಿಗ್ಭ್ರಾಂತನಾದ. ಕೇಳಿದ, ಏ ಮಾಧವ, ಏನಿದು ಅಂತ. ಆಗ ಆ ಶ್ರೀಕೃಷ್ಣ ಪರಮಾತ್ಮ ಹೇಳಿದರು, ಈ ರಥ ಮಹಾನ್ ವೀರರಾದ ದ್ರೋಣಾಚಾರ್ಯ, ಭೀಷ್ಮ ಪಿತಾಮಹ ಹಾಗೂ ಕರ್ಣಗಳ ಬಾಣದಿಂದ ಯಾವತ್ತೂ ಸುಟ್ಟು ಹೋಗಿತ್ತು. ಆದರೆ ಈ ಶಕ್ತಿ ಮತ್ತು ಮಾಯೆಯಿಂದ ಈ ರಥ ನಾನು ಮರುಸೃಷ್ಟಿ ಮಾಡಿದ್ದೆ. ನಿನಗೇನೂ ಗೊತ್ತಾಗಲಿಲ್ಲ. ಒಂದು ವೇಳೆ ನಾನು ಪದ್ಧತಿ ಪ್ರಕಾರ ಈ ರಥ ಇಳಿದು ಹೋಗಿದ್ದರೆ ನೀನು ಸುಟ್ಟು ಭಸ್ಮವಾಗಿ ಹೋಗುತ್ತಿದ್ದೆ ಅಂದ. ಅದನ್ನು ಕೇಳಿದ ಅರ್ಜುನ ದಿಗ್ಭ್ರಾಂತನಾದ. ಇದರಿಂದ ನಮಗೆ ಒಂದು ನೀತಿ ಪಾಠ ಏನು ಗೊತ್ತಾಗುತ್ತೆ ಗೆಳೆಯರೆಂದರೆ, ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಘಟನೆಗಳು ನಡೆಯುತ್ತೆ. ಆ ಸಮಯದಲ್ಲಿ ನಮಗೆ ಅದರ ಅರಿವು ಇರುವುದಿಲ್ಲ. ಯಾಕಾಗಿದೆ, ಏನಾಗ್ತಾಯಿದೆ ಎಂಬುದು ಪರಿವೇ ಇರೋದಿಲ್ಲ. ನಾವು ಆ ಭಗವಂತನ ಮೇಲೆ ಬಿಡೋಣ ಇದೆಲ್ಲ. ಅಂದರೆ ಯಾವುದು ಹಿಂದೆ ಆಗಿದೆಯೋ ಅದೆಲ್ಲ ಒಳ್ಳೆಯದೇ, ಇಂದು ಆಗ್ತಿರೋದು ಒಳ್ಳೆಯದೇ, ಮುಂದೆ ಆಗೋದೆಲ್ಲ ಒಳ್ಳೆಯದೇ. ಎಲ್ಲವೂ ಆ ಭಗವಂತನ ಮೇಲೆ ಬಿಡೋಣ. ಎಷ್ಟಿದ್ದರೂ ನಾವೆಲ್ಲರೂ ಆ ಭಗವಂತನ ಸೃಷ್ಟಿ ಅಲ್ವಾ.